ನಾನು ಓದೋದ್ರಲ್ಲಿ ತುಂಬ ಪೆದ್ದಿಯಾಗಿದ್ದೆ. ನಾನು ಕಷ್ಟಪಟ್ಟು 7ನೇ ಕ್ಲಾಸ್ ಓದಿದ್ದು. ಮನೇಲೇ ಇದ್ದೆ. ನನ್ನ ಅಪ್ಪನಿಗೆ ಇದರಿಂದಾನೇ ಕೋಪ ನನ್ನ ಮೇಲೆ. ನಮಗೆ ಒಂದು ಫೋನ್ ಅಥವಾ ಬೇರೆ ಏನು ತಗೊಳ್ಳೋಕ್ಕೆ ಹಣ ಇರಲಿಲ್ಲ. ನನ್ನ ಅಪ್ಪ ಕೂಲಿ ಕೆಲಸ ಮಾಡ್ತಾ ಇದ್ದದ್ದು. ನಾನು ನನ್ನ ಅಪ್ಪನಿಗೆ 3ನೇ ಮಗಳಾಗಿದ್ದೆ. ನನ್ನ ಅಪ್ಪನಿಗೆ 5 ಹೆಣ್ಮಕ್ಳು, 2 ಗಂಡು ಮಕ್ಕಳು. ನನ್ನ 2 ಅಕ್ಕಂದಿರು ಮದುವೆ ಆಗಿತ್ತು. ಇನ್ನು ನಾನಿದ್ದೆ. ಅದು ನಮಗೆ 18 ವಯಸ್ಸು ಅಷ್ಟೇ. ನನಗೆ 3-4 ಕಡೆಯಿಂದ ಬಂತು ಸಂಬಂಧ. ಮತ್ತೆ ಮೈಸೂರಿನಿಂದ ದೇವಸ್ಥಾನಕ್ಕೆ ಹೋಗೋರು ಇಲ್ಲಿ ಯಾರೋ ಹೇಳಿದ್ದನ್ನು ಕೇಳಿ ಸಡನ್ನಾಗಿ ಹೇಳ್ದೇನೆ ನಮ್ಮ ಮನೆಗೆ ಬಂದರು. ನಾನು ಕೆಲಸ ಮಾಡ್ಕೊಂಡಿದ್ದೆ, ಮನೆ ಕೆಲಸ ನೋಡಿ ಒಪ್ಕೊಂಡ್ರು. ಮತ್ತೆ ಹೋದರು. ನಮಗೆಲ್ಲ ಇಷ್ಟ ಆಗಿದೆಯಾ ಇಲ್ವಾ ಅಂತ ಕೇಳ್ತಾನೆ ಇರಲಿಲ್ಲ ನನ್ನ ಅಪ್ಪ. ನನ್ನ ಅಪ್ಪನಿಗೆ ಇಷ್ಟ ಆದರೆ ಆಯಿತು, ಮುಂದೆ ಮಾತಿಲ್ಲ. ನನ್ನ ಅಪ್ಪ ಒಪ್ಕೊಂಡ್ರು. ಅವ್ರು ಅರ್ಜೆಂಟನ್ನೇ ಮದುವೆ ಮಾಡಿಕೊಂಡ್ರು. ಹಾಗೆ ಮದುವೆ ಆಯಿತು. ಗಂಡನ ಮನೆಗೆ ಕರ್ಕೊಂಡು ಹೋದರು. ಅಲ್ಲಿ ಹಬ್ಬ ಅಂದರೆ 15 ಜನ ಇದ್ದರು. ನನಗೆ ಅಲ್ಲಿ ಅಡ್ಜಸ್ಟ್ ಆಗೋದು ತುಂಬ ದಿನ ಆಯಿತು. ಆದರೆ ಎಲ್ಲ ಗಂಡಂದಿರು ಮದುವೆ ಆದಮೇಲೆ ಸ್ವಲ್ಪ ಖುಷಿಯಾಗಿರ್ತಾರೆ. ಆದರೆ ನನ್ನ ಗಂಡ ಆ ಥರ ಖುಷಿಯಾಗಿರಲಿಲ್ಲ. ನನಗೆ ಹೇಳಿದರು ನಾನು ಬೆಂಗಳೂರಲ್ಲಿ ಕೆಲಸ ಮಾಡೋದು ಅಂತ. ಹಾಗೆ ಮದುವೆ ಆದ ಸ್ವಲ್ಪ ದಿನ ಮನೇಲೇ ಇದ್ದರು. ಬೆಂಗಳೂರಿಗೆ ಹೋಗಿ ವಾರಕ್ಕೆ 1 ಸಲ ಬರ್ತಾಯಿದ್ರು. ತಿಂಗಳಿಗೊಮ್ಮೆ ಆಯಿತು. ನನಗೆ ಹೇಳ್ತಾಯಿದ್ರು ತುಂಬ ಕೆಲಸ ಇದೆ ಅಲ್ಲಿ ಅಂತ. ಹಾಗೆ ನಾನು ಪ್ರೆಗ್ನೆಂಟ್ ಆಗಿದ್ದೆ. ನನಗೆ 2 ತಿಂಗಳು ಇದ್ದಾಗಲೇ ಬಾ ಸುತ್ತಾಡಿ ಬರೋಣ ಬೆಂಗಳೂರಿಗೆ ಅಂತ ಕರ್ಕೊಂಡು ಹೋದರು. ಅಲ್ಲಿ ಸ್ವಲ್ಪ ಸುತ್ತಾಡಿಸಿ ಮತ್ತು ನನ್ನ ಫ್ರೆಂಡ್ ಮನೆಗೆ ಅಂತ ಕರ್ಕೊಂಡು ಹೋದರು. ಆದರೆ ಅವ್ರ ಫ್ರೆಂಡ್ ಮನೇಲಿ ಇರಲಿಲ್ಲ. ಅವ್ರ ಹೆಂಡತಿ ಮಾತ್ರ ಇದ್ದದ್ದು. ಆದರೆ ಅವಳು ನನ್ನ ನೋಡಿ ಒಂಥರ ಮುಖ ಮಾಡಿದ್ಲು. ನನ್ನ ಗಂಡನ ಮುಖ ನೋಡಿದ್ಲು. ಆಗ ನನ್ನ ಗಂಡ ಸ್ವಲ್ಪ ಬಾತ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋದರು ಒಳಗಡೆ. ಇಬ್ಬರು ಮಾತಾಡೋ ಸೌಂಡು. ನಾನು ಬೇರೆ ಯಾರೋ ಅಂತ ತಿಳ್ಕೊಂಡೆ. ಸ್ವಲ್ಪ ಹೊತ್ತು ಆದಮೇಲೆ ಟೀ ಕೊಟ್ಟಳು. ಅದನ್ನು ಕುಡಿದೆ. ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ನನಗೆ ತುಂಬ ಹೊಟ್ಟೆ ನೋವು, ತುಂಬ ವಾಮಿಟ್ ಮಾಡಿದೆ. ವಾಮಿಟ್ ಮಾಡಿ ರಕ್ತ ಕಕ್ಕಲು ಸ್ಟಾರ್ಟ್ ಮಾಡಿದೆ. ನನ್ನ ಗಂಡ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಆಗಲೇ ಅಲ್ಲಿ ನಾನು ತುಂಬ ಸೀರಿಯಸ್ ಆಗಿದ್ದೆ. ನನ್ನ ಬದಲಿಗೆ ನನ್ನ ಮಗು ಹೋಯಿತು. ಡಾಕ್ಟರ್ ಹೇಳಿದ್ರು ಅವಳು ಹೊಟ್ಟೆಯಲ್ಲಿ ಪಾಯ್ಸನ್ ಇತ್ತು ಅಂತ. ಆಗ ನನ್ನ ಗಂಡ ಗಾಬರಿಯಾಗಿ ಅದು ಹೋಟೆಲ್ನಲ್ಲಿ ಊಟ ಮಾಡಿದ್ರಿಂದ ಆಗಿರಬೇಕು ಅಂತ ಒಪ್ಪಿಸಿದ್ರು. ನಾನು ಹಾಗೆ ತಿಳ್ಕೊಂಡೆ. ನನ್ನ ಮನೆಗೆ ಬಿಟ್ಟರು. ಮತ್ತು 3 ತಿಂಗಳಿಗೆ ನನ್ನ ಗಂಡ ಬರಲೇ ಇಲ್ಲ. 3 ತಿಂಗಳು ಆದಮೇಲೆ ನನ್ನ ಕರ್ಕೊಂಡು ಹೋಗಲು ಬಂದರು. ನನ್ನ ಕರ್ಕೊಂಡು ಹೋಗಿ ಅಮ್ಮನ ಹತ್ರ ಬಿಟ್ಟು ಅವ್ರು ಬೆಂಗಳೂರಿಗೆ ಹೋದರು. ಮತ್ತು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಬರ್ತಾಯಿದ್ರು. ಹಾಗೆ ನನಗೆ 2 ಹೆಣ್ಮಕ್ಳು. ಕೇಳಿದಾಗ ತುಂಬ ಕೆಲಸ ಇದೆ, ಅಲ್ಲಿ ಇರೋದು ಹೆಚ್ಚು ಇಂಪಾರ್ಟೆಂಟ್ ಅಂತ ಹೇಳ್ತಾಯಿದ್ರು. ನಾನು ಹಾಗೆ ಅಂದ್ಕೊಂಡು ಸುಮ್ಮನೆ ಆಗ್ತಾಯಿದ್ದೆ. ಒಂದಿನ ಸಡನ್ನಾಗಿ ನನ್ನ ಗಂಡನ ಅಕ್ಕ ಸೂಸೈಡ್ ಮಾಡಿಕೊಂಡ್ಳು. ಯಾಕೆ ಏನು ಎತ್ತ ಗೊತ್ತಿರಲಿಲ್ಲ. ಹಾಗೆ ಎಲ್ಲರೂ ಹೋದ್ವು. ಅಲ್ಲಿ ನನ್ನ ಗಂಡನೂ ಬಂದಿದ್ದರು. ಅವ್ರ ಜೊತೆ ಅವತ್ತು ಕರ್ಕೊಂಡು ಹೋಗಿದ್ದ ಫ್ರೆಂಡ್ ವೈಫ್ ಜೊತೆಗೆ ಇದ್ಲು. ಆದರೆ ಅವ್ರ ಫ್ರೆಂಡ್ ಇರಲಿಲ್ಲ. ನಾನು ಶವ ನೋಡೋಕ್ಕೆ ಬಂದಿರೋದು ಅಂತ ಅಂದ್ಕೊಂಡೆ. ನಾನು ಅಲ್ಲಿ ಪಾಪನ ಮಲಗಿಸ್ತಾ ಇದ್ದೆ. ಆಗ ನಾನು ಅಲ್ಲಿ ಇರೋದು ಗೊತ್ತಿಲ್ಲದೆ ಹೆಂಡತಿ ಮುಂದೆನೇ ಮಡಗಿರೋಳನ್ನ ಕರ್ಕೊಂಡು ಬಂದಿದ್ದಾನೆ ನೋಡು. ಭಾರತಿಗೆ ಗೊತ್ತಾದರೆ ಆಗ ನನ್ನ ಹೆಸರು ಯಾಕೆ ಹೇಳ್ತಾ ಇದ್ದಾರೆ ಅಂತ ಶಾಕು. ನಾನು ಈ ಕಡೆ ತಿರುಗಿ ಏನು ಮಾತಾಡ್ತಾ ಇದ್ದೀರಿ, ಏನು ಗೊತ್ತಾದರೆ ಅಂತ ಕೇಳಿದೆ. ಆಗ ಅವರು ಗಾಬರಿಯಾಗಿ ಅದು ನೀನು ಇಲ್ಲೇ ಇದ್ದ, ಅದು ಏನೂ ಇಲ್ಲ ಅಂದರು. ನಾನೀಗ ನೀವು ಹೇಳಲೇಬೇಕು, ಇಲ್ಲ ಅಂದರೆ ನಿಮ್ಮ ಮಗನ ಮೇಲೆ ಆಣೆ ಅಂತ ಹೇಳಿದೆ. ಆಗ ಅವರು ನಾನು ಹೇಳಿದ್ದು ಅಂತ ಯಾರಿಗೂ ಹೇಳಬೇಡ, ನಿನ್ನ ಗಂಡನ ಜೊತೆ ಬಂದವಳು ಬೇರೆ ಯಾರೂ ಅಲ್ಲ, ಅವ್ನು ಮಡಗಿರೋನು, ಅದು ನಿನ್ನ ಮದುವೆ ಆಗೋಕ್ಕೂ ಮುಂಚೆನೇ ಮಡಗಿದ್ದ ಅಂತ ಹೇಳಿದ್ದೆ. ನನಗೆ ದುಃಖ ತಡೆಯೋಕ್ಕಾಗದೆ ಜೋರಾಗಿ ಅಳಲು ಸ್ಟಾರ್ಟ್ ಮಾಡಿದೆ. ಶವ ಎದವರು ಏನು ಮಾಡೋದು ಅಂತ ಸುಮ್ಮನೆ ಇದ್ದೆ. ಶವ ಸಂಸ್ಕಾರ ಆಯಿತು. ಮನೇಲೆಲ್ಲರೂ ಅವಳು ಹೇಗೆ ನಡ್ಕೋತಿದ್ರು ಅಂದರೆ ಅವ್ರಿಗೆಲ್ಲ ಗೊತ್ತಿರೋ ಹಾಗೆ. ಶವ ಸಂಸ್ಕಾರ ಆಯಿತು. ನಾನು ಹೋಗಿ ನನ್ನ ಗಂಡನನ್ನು ಎಳೆದಾಡಿದೆ ಅಳುತ್ತಾ. ಎಲ್ಲರೂ ನನ್ನ ಮುಖ ನೋಡ್ತಾನೇ ಇದ್ದರು. ಅವ್ರು ಏನಾಯಿತು ನಿನಗೆ ಅಂತ ಹೇಳಿದ್ರು. ಆಗ ಅವಳು ಪಕ್ಕದಲ್ಲೇ ಇದ್ಲು. ನಾನು ಇವ್ರ ಹತ್ರ ಯುದ್ಧಿ ಯಾರು ನಿಜ ಹೇಳಬೇಕು, ನನಗೆ ಗೊತ್ತಾಗಿದೆ. ನನಗೆ ಯಾಕೆ ದ್ರೋಹ ಮಾಡಿದ್ರಿ, ನೀವು ಹೇಳಿಲ್ಲ ಅಂದರೆ ನಾನು ಈಗಲೇ ಸೂಸೈಡ್ ಮಾಡ್ಕೋತೀನಿ ಅಂತ ಚಾಕು ತೆಗೆದು ಕೈ ಮುರ್ಕೋತಿದ್ದೆ. ಆಗ ಬೇಡ ಹೇಳ್ತೀನಿ ಅಂತ ಹೇಳಿದ್ರು. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ನಾನು ಕೆಲಸ ಮಾಡೋವಲ್ಲಿ ಇವಳು ಊಟ ತಂದು ಕೊಡೋ ಕೆಲಸ ಮಾಡ್ತಾಯಿದ್ಲು. ಇವಳು ನನ್ನ ಫ್ರೆಂಡ್ ತಂಗಿ ಆಗಿದ್ಲು. ಅವ್ನು ಹೇಳಿದ್ದ ಅವಳಿಗೆ 3 ಮಕ್ಕಳು ಮತ್ತು ಗಂಡ ತುಂಬ ಕಾಟ ಕೊಡ್ತಾನೆ ಅಂತ ಅವನನ್ನು ಬಿಟ್ಟು ಬಂದಿದ್ದಾಳೆ. ಇನ್ನು ಡೈವರ್ಸ್ ಕೂಡ ಆಯಿತು. 3 ಚಿಕ್ಕ ಮಕ್ಕಳು. ಅವಳನ್ನು ಪೋಷಿಸಲು ತುಂಬ ಕಷ್ಟಪಡ್ತಾಯಿದ್ಲು. ನನಗೂ ಅವಳ ಮೇಲೆ ಸಹನ ಬರ್ತಾಯಿತ್ತು. ಮತ್ತು ಹೀಗೆ ಆಗ್ತಾ ನಾನು ಅವಳನ್ನು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೇಗಾಯಿತು ಗೊತ್ತೇ ಆಗಲಿಲ್ಲ. ಸ್ವಲ್ಪ ದಿನ ಹೀಗೆ ಕಳೀತು. ಇದು ನಮ್ಮ ಸಂಬಂಧಿಕರಿಂದ ನನ್ನ ಮನೆಗೆ ಗೊತ್ತಾಯಿತು. ನನ್ನ ಕರೆದು ಬುದ್ಧಿವಾದ ಹೇಳಿದ್ರು. ಆದರೆ ನಾನು ಒಪ್ಪಲಿಲ್ಲ. ನಾನು ಒಂದೇ ಹಠದಿಂದ ಇದ್ದೆ. ಮದುವೆ ಆದರೆ ಅವಳ ಜೊತೆನೇ, ಇಲ್ಲ ಅಂದರೆ ನಾನು ಸತ್ತೋಗ್ತೀನಿ, ಇಲ್ಲಿಗೆ ಕಾಲ್ ಕೂಡ ಮರಗಲ್ಲ ಅಂತ. ನನ್ನ ಅಪ್ಪ ಅಮ್ಮ ಹೆದರಿ ನಾನು ಇಲ್ಲಿ ಇದ್ದಾಗ ಅವಳನ್ನು ಕಿಡ್ನಾಪ್ ಮಾಡಿ ಅವಳನ್ನು ಚೆನ್ನಾಗಿ ಹೊಡೆದು ನಾವು ಹೇಳ್ದಂಗೆ ಕೇಳಬೇಕು, ಇಲ್ಲಾಂದರೆ ಅವಳನ್ನು ಸಾಯಿಸ್ತೀವಿ ಅಂತ. ನಾನು ಅವಳಿಗೋಸ್ಕರ ಹಾಂ ಅಂದೆ. ಮತ್ತು ಹೇಳಿದೆ ನೀವು ಹೇಳ್ದಂಗೆ ಕೇಳ್ತೀನಿ, ಅವಳನ್ನು ಹೊರಗಡೆ ಬಿಡಬೇಕು ಅಂತ. ಹಾಗೆ ಪ್ಲ್ಯಾನ್ ಮಾಡಿ ಇಲ್ಲಿ ಎಲ್ಲೇ ಹುಡುಕಿದ್ರು ಹುಡುಗಿ ಸಿಗೋಲ್ಲ ಅಂತ ನಿನ್ನ ನೋಡಿ ಬೇಡ ಅಂದರು. ಬಲವಂತವಾಗಿ ಮದುವೆ ಮಾಡಿಸಿದ್ರು. ಅವಳನ್ನು ಹೊರಗಡೆ ಬಿಟ್ಟರು.
ಆದರೆ ನಿನ್ನ ಮದುವೆಯಾಗಿ ನೀನು ನನಗೆ ಇಷ್ಟ ಆಗಲು ಆದೆ. ಇವಳು ನನ್ನ ಹತ್ರ ಫೋನ್ ಮಾಡಿ ಒಂದು ಸಲ ಕರ್ಕೊಂಡು ಬನ್ನಿ ಅಂತ ಹೇಳಿದ್ಲು ನಿನ್ನ. ನಾನು ಆಗಲ್ಲ ಅಂದೆ, ಆದರೂ ತುಂಬ ಬಲವಂತ ಮಾಡಿದ್ಲು. ನಾನು ನೋಡಬೇಕು, ಅವಳು ನನ್ನ ತಂಗಿ ಥರ ಅಲ್ವಾ ಅಂತ ಹೇಳಿದ್ಲು. ನಾನು ಹಾಗೆ ಅಂದ್ಕೊಂಡು ಅವಳು ಅಷ್ಟು ಹೇಳ್ತಾ ಇದ್ದಾಳಲ್ಲ ಅಂತ ಅಂದ್ಕೊಂಡು ಕರ್ಕೊಂಡು ಹೋದೆ. ಆಗ ಅವಳು, ನಾನು ನಿನ್ನ ಹೆಚ್ಚು ಇಷ್ಟಪಡ್ತಾ ಇದ್ದೀನಿ, ಹೆಚ್ಚು ನಿನ್ನ ಜೊತೆ ಇದ್ದೀನಿ ಅಂತ ಅವತ್ತು ಟೀಗೆ ವಿಷ ಹಾಕಿ ಕೊಟ್ಟು ನೀನು ಸೀರಿಯಸ್ ಆಗಿದ್ದು. ನಾನು ಅವಳನ್ನು ಹೊಡೆಯಲು ಹೋದಾಗ ನೀವು ಅವಳ ಜೊತೆ ಹೆಚ್ಚು ಇದ್ದರೆ ಇವತ್ತು ಬದುಕಿದ್ದಾಳೆ, ನಾನು ನಾಳೆ ಅಲ್ಲಿಗೆ ಹೋಗಿ ಹೇಗಾದರೂ ಸಾಯಿಸ್ತೀನಿ ಅವಳನ್ನು. ನೀವು ನನ್ನ ಜೊತೆ ಮಾತ್ರ ಇರಬೇಕು, ಬೇರೆ ಯಾರ ಜೊತೆ ನೋಡೋಕ್ಕೆ ಇಷ್ಟ ಇಲ್ಲ ನನಗೆ. ಹಾಗೆ ಅವತ್ತಿನಿಂದ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಹೊರಗಡೆ ಕೆಲಸ ಇದೆ ಅಂತ ಸುಳ್ಳು ಹೇಳಿ ನಿನ್ನ ಹತ್ರ ಬರ್ತಾ ಇದ್ದದ್ದು. ಎಲ್ಲಿ ನಿನ್ನ ಸಾಯಿಸ್ತಾಳು ಅಂತ ಹೆದರಿ ನೀನು ನನಗೆ ಕ್ಷಮಿಸ್ಬಿಡೆ ಅಂತ ಹೇಳಿದ್ರು. ನಾನು ನಿಂತಲೇ ಕುಸಿದು ಹೋಗಿದ್ದೆ. ನಾನು ಆಗಲೇ ಅವಳ ಮೇಲೆ ರೇಗಾಡಿದೆ. ಅಲ್ಲ, ನೀನು ನನ್ನ ಸಾಯಿಸೋಕ್ಕೆ ಬಂದಿಯಲ್ಲ, ಇದ್ರಲ್ಲಿ ನಂದೇನು ತಪ್ಪಿದೆ? ನಾನೇ ಇವ್ರ ಜೊತೆ ಬಂದಿಲ್ಲ, ನನ್ನ ನೋಡಿ ಮದುವೆ ಮಾಡ್ಕೊಂಡು ಬಂದಿದ್ದು ಇವರೆಲ್ಲ. ನಾನು ಮದುವೆ ಆದೆ, ನನ್ನ ಗಂಡನ ಜೊತೆ ಇದ್ದೆ, ನಿನ್ನ ಥರ ಬೇರೆ ಬೇರೆ ಗಂಡ್ಮಕ್ಳ ಜೊತೆ ಅಲ್ವಲ್ಲ. ಅದು ನಿನಗೆ ಆಗದೆ ನನ್ನ ಸಾಯಿಸೋಕೆ ನೋಡಿದೆ. ಆದರೆ ನಿನ್ನಿಂದ ಏನು ಗೊತ್ತಿಲ್ಲದೆ ಏನು ತಪ್ಪಿಲ್ಲದೆ ನನ್ನ ಮಗು ಸತ್ತೋಯ್ತು. ಆದರೆ ನಿನ್ನ ನಾನು ಸುಮ್ಮನೆ ಬಿಡಲ್ಲ ಅಂತ ಆಗಲೇ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮತ್ತೆ ಅವಳನ್ನು ಒಳಗಡೆ ಹಾಕಿಸ್ದೆ. ನನಗೆ ಗೊತ್ತು ಅವಳನ್ನು ಇವ್ರು ಹೇಗಾದರೂ ಹೊರಗಡೆ ಬಿಡಿಸಿ ಅವಳ ಜೊತೆನೇ ಇರ್ತಾರೆ ಅಂತ. ಇಂಥ ದ್ರೋಹ ಮಾಡಿದ್ರ ಜೊತೆ ಇರೋದಕ್ಕಿಂತ ಸಾಯೋದು ಒಳ್ಳೆಯದು ಅಂತ ಅಂದ್ಕೊಂಡು ನಾನು ಅಲ್ಲಿಂದ ನನ್ನ ಅಪ್ಪನ ಮನೆಗೆ ಬಂದೆ. ಎಲ್ಲ ಸತ್ಯ ಹೇಳಿದೆ ಮತ್ತು ಅವ್ರಿಗೆ ಡ್ರೈವರ್ಸ್ ಕೊಟ್ಟೆ. ನಾನು ಏನೂ ಓದಿಲ್ಲ, ಕೆಲಸ ಅಂತ ಒಳ್ಳೆಯದು ಸಿಗಲ್ಲ, ಕೂಲಿ ಕೆಲಸ ಮಾಡಿ ನನ್ನ ಮಕ್ಕಳನ್ನ ನೋಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.